ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ, ನಿನಗೋಸ್ಕರ ಮನೆಗೆ ಹೋದ್ರೆ ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ ಅಂತ ಸುಜಾತ್ ಅವ್ರು ಹೇಳಿದ್ರು. ಫೋನ್ ಮಾಡಿದ್ರೆ ನಿನ್ ಫೋನ್ ಮನೇಲೇ ಇದೆ. ತುಂಬಾ ಜಾಗಕ್ಕೆ ಹೋಗಿ ಹೋಗಿ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತ ಬಂದ್ರೆ ಅದೃಷ್ಟವಶಾತ್ ಇಲ್ಲೇ ಕಾಣಿಸ್ತೆ. ಅದು ಗಂಡನ್ ನಿಶ್ಚಿತಾರ್ಥ ಆಯ್ತು ಅನ್ನೋ ವಿಷಯ ಗೊತ್ತಾಗಿ ಸಾಯೋದಕ್ಕೆ ಯಾವ ದಾರಿ ನೋಡ್ಕೊಂತಿದ್ದಾಳೋ ಅಂತ ನನಗೋಸ್ಕರ ಹುಡ್ಕೊಂಡ್ ಬಂದ್ರ? ನಿಮಗ್ ಕಾಣಿಸೋ ಅಷ್ಟ್ರಲ್ಲಿ ಶವವಾಗಿ ಬದಲಾಗಿರ್ತೀನಿ ಅನ್ಕೊಂಡ್ರ? ಏನಾ ಮಾತುಗಳು? ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ಹೇಳಿ ಅಲ್ಲ ನಾನು. ಹಾಗಂತ ಗಂಡಂಗ್ ನಿಶ್ಚಿತಾರ್ಥ ಆಗಿದೆ ಅಂತ ಗೊತ್ತಾಗಿ ಮನ್ಸಿಗೆ ಸಮಾಧಾನ ಹೇಳ್ಕೊಳ್ಳೋ ಅಷ್ಟು ಶಕ್ತಿ ಕೂಡ ಇಲ್ಲ. ನನ್ನ ಅನುಮತಿ ಇಲ್ದೇನೆ, ನನಗಿಷ್ಟ ಇಲ್ದೇನೆ ತುಂಬಾ ಫೋರ್ಸ್ ಆಗಿ ಎಲ್ಲ ನಡೆದು ಹೋಯ್ತು ಅವನಿ. ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದ್ ಹೆಣ್ಣಿಗೆ ನಿಶ್ಚಿತಾರ್ಥದ ಉಂಗ್ರ ತೊಡ್ಸಿ ಹೀಗ್ ಸಮರ್ಥಿಸ್ಕೊಳ್ತಾ ಇದ್ದೀರಾ? ನಾಚಿಕೆ ಆಗ್ತಿಲ್ವಾ ನಿಮ್ಗೆ? ಸಮರ್ಥಿಸ್ಕೊಳ್ತಾ ಇಲ್ಲ ಅವನಿ. ನಡೆದಿದ್ದೆಲ್ಲ ತಪ್ಪು ಅಂತ ಒಪ್ಕೋತಿದ್ದೀನಿ. ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಿಮ್ಮನ್ ಕ್ಷಮಿಸಿದ್ರೆ ಹೆಣ್ ಜಾತಿ ನನ್ನನ್ನು ಕ್ಷಮಿಸೋದಿಲ್ಲ. ಅಮ್ಮ ಅವ್ರು ಹೇಳೋದಕ್ಕಿಂತ ಮುಂಚೆನೆ ನಾನೇ ಹೇಳ್ಬೇಕು ಅನ್ಕೊಂಡೆ. ಅಷ್ಟರಲ್ಲಿ ಅವರೇ ಹೇಳಿ ಅವಸರ ಪಟ್ರು. ಅವ್ರೇನ್ ಅವಸರ ಪಡ್ಲಿಲ್ಲ, ನನ್ ಕಣ್ ತೆರೆಸಿದ್ರು ಅಷ್ಟೇ. ನಿಮ್ ಮೋಡಿ ಮಾತುಗಳಿಂದ ನೀವು ಇಷ್ಟು ದಿನ ನನ್ನನ್ ಮೋಸ ಮಾಡ್ಕೊಂಡ್ ಬರ್ತಿದ್ರೆ ಅವರು ನಿಜ ಹೇಳಿದ್ರು ಅಷ್ಟೇ. ನನ್ನ ಊಹೆಗೂ ವಾಸ್ತವಕ್ಕೂ ಮಧ್ಯ ಇರೋ ವ್ಯತ್ಯಾಸನ ತಿಳಿಸ್ಕೊಟ್ರು. ನಿಮ್ ನಿಜವಾದ ರೂಪ ಬಯಲಾಗೋ ಹಾಗೆ ಮಾಡಿ ನನ್ ಭ್ರಮೆನ ದೂರ ಮಾಡಿದ್ರು. ನೀವಂತೂ ಖಂಡಿತವಾಗ್ಲೂ ಅವ್ರು ಹೇಳ್ದಾಗೆ ನಿಜಾನ ಹೇಳೋರೇ ಅಲ್ಲ. ಮತ್ತೆ ಮತ್ತೆ ಸುಳ್ಳುಗಳನ್ನ ಹೇಳಿ ನನ್ನನ್ನ ಇನ್ನಷ್ಟು ಕಷ್ಟಕ್ಕೆ ತಳ್ತಿದ್ರಿ. ಅವನೇ, ಅಷ್ಟು ದೊಡ್ಡ ಆರೋಪ ಮಾಡಬೇಡ. ಆರೋಪನ? ಇದು ಆರೋಪನಾ? ಆರೋಪನೋ ನಿಜಾನೋ ನಿಮ್ಮ ಅಂತರಾತ್ಮಕ್ ಗೊತ್ತು, ಆ ಭಗವಂತಂಗ್ ಗೊತ್ತು. ಆರೋಪ ಮಾಡೋದಕ್ಕೆ ನೀವೇನ್ ಲೋಕ ಕಲ್ಯಾಣ ಮಾಡ್ಲಿಲ್ಲ. ತಾಳಿ ಕಟ್ಟಿರೋ ಹೆಂಡತಿಗೆ ಮೋಸ ಮಾಡಿದ್ರಿ. ನಡೆದಿದ್ದೇನು ಅಂತ ಅಮ್ಮ ಅವ್ರಿಗಿಂತ ಮೊದಲು ನಾನೇ ಹೇಳಿದ್ರೆ ನೀನ್ ಹೀಗೆ ಹೇಳ್ತಿದ್ಯಾ ಹೇಳು? ಹೇಳ್ತಿದ್ದೆ. ಆಗ್ಲೂ ಹೇಳ್ತಿದ್ದೆ, ಈಗ್ಲೂ ಹೇಳ್ತೀನಿ. ನಿಮಗೆ ನೀತಿ ಇಲ್ವಾ, ಪ್ರಾಮಾಣಿಕತೆ ಇಲ್ವಾ, ನ್ಯಾಯ ಧರ್ಮ ಇಲ್ವಾ, ಕರುಣೆ ಪ್ರೀತಿ ಇಲ್ವಾ ಅಂತ ಬಾಯಿಗೆ ಬಂದ ಹಾಗೆ ಅಂತೀನಿ. ಯಾಕಂದ್ರೆ ಅಷ್ಟು ಗಾಯ ಆಗಿದೆ ಮನ್ಸಿಗೆ. ರೆಕ್ಕೆ ಇದ್ದು ಹಾರೋಕಾಗ್ದೆ, ಕಾಲಿದ್ದು ನಡೆಯೋಕಾಗ್ದೆ, ಕಣ್ಣಿದ್ದು ನೋಡೋಕಾಗ್ದೆ, ಧ್ವನಿ ಇದ್ದು ಮಾತಾಡೋಕಾಗ್ದೆ ಇರೋಷ್ಟು ಗಾಯ ಆದ್ರೆ ಆ ನೋವು ಎಷ್ಟು ನರಕವಾಗಿರುತ್ತೋ ಅಷ್ಟು ಗಾಯ ಆಗಿದೆ ನಂಗೆ. ನಿಮ್ಮಪ್ಪ ಅಮ್ಮಂಗಿಂತ ಮುಂಚೆ ಹೇಳಿದ್ರೆ ದೊಡ್ಡವರಾಗ್ಬಿಡ್ತಾ ಇದ್ರ? ನಾನ್ ನಿಮಗ್ ಸನ್ಮಾನ ಮಾಡ್ಬೇಕಿತ್ತ? ನೀವ್ ಹೇಳ್ಬೇಕಾಗಿತ್ತು ಯಾವತ್ತು ಭರಣಿ ನಕ್ಷತ್ರ ಹೊಂದಿರೋ ಹುಡುಗಿ ನಮ್ ಮನೆಗ್ ಸೊಸೆಯಾಗಿ ಬರ್ಬೇಕು ಅಂತ ನನ್ನ ಪ್ರೀತಿಸ್ದಾಗ ಹೇಳ್ಬೇಕಿತ್ತು. ಮೇಷರಾಶಿಲ್ ಹುಟ್ಟಿರೋ ಹುಡುಗಿ ಮೂಗುತ್ತಿಂದ ಧರಿಸೋ ಅರ್ಹತೆನ್ ಪಡ್ಕೊಂತಾಳೆ ಅಂತ ನನ್ ಕುತ್ತಿಗೆ ತಾಳಿ ಕಟ್ದಾಗ ಹೇಳ್ಬೇಕಿತ್ತು. ಕಾರ್ತಿಕ ಮಾಸದಲ್ಲಿ ಶುಕ್ರವಾರದ ದಿನ ಹುಟ್ಟಿರೋ ಹುಡುಗಿ ನಮ್ ವಂಶಾಚಾರನ ಮುಂದುವರಿಸ್ಕೊಂಡು ಹೋಗ್ತಾಳೆ ಅಂತ ನನ್ನ ಗೆಸ್ಟ್ ಹೌಸ್ ಇಂದ ಮನೆಗ್ ಕರ್ಕೊಂಡು ಹೋದಾಗ ಹೇಳ್ಬೇಕಿತ್ತು.
ನನ್ ಮೇಲೆ ಕಳ್ಳಿ ಅನ್ನೋ ಆರೋಪ ಬಂದಾಗ ಹೇಳ್ಬೇಕಿತ್ತು. ಅಮ್ಮನವ್ರನ್ನ ಕಾಪಾಡ್ಬೇಕು ಅನ್ಕೊಂಡಾಗ ನನ್ ಪ್ರಾಣನೇ ಪಣಕ್ಕಿಟ್ಟಾಗ ಹೇಳ್ಬೇಕಿತ್ತು. ಉತ್ಸವದಲ್ಲಿ ಅವಮಾನ ಆದಾಗ ಹೇಳ್ಬೇಕಿತ್ತು. ನಿಜಾನ್ ಹೇಳೋ ಸಂದರ್ಭಗಳು 100 ಅಲ್ಲ 1000 ಬಂತು. ಆಗ ಹೇಳಿದಿದ್ರೆ ನಿಮ್ಗೂ ನಿಮ್ ಕುಟುಂಬಕ್ಕೂ ಒಂದ್ ನಮಸ್ಕಾರ ಮಾಡಿ ಹೊರಟೋಗ್ಬಿಡ್ತಿದ್ದೆ. ನಡು ನೀರಲ್ಲಿ ಕೈ ಬಿಟ್ಬಿಟ್ರಿ, ಸಮುದ್ರದಲ್ಲಿ ಮುಳುಗಿಸ್ಬಿಟ್ರಿ. ನನ್ ಜಾತಕದಲ್ಲಿ ದೊಡ್ಡ ಮನೆ ಸೊಸೆ ಆಗ್ತೀನಿ ಅಂತಿದೆ. ಆದ್ರೆ ಆ ಜಾತಕ ಆ ದೊಡ್ಡ ಮನೆಗೆ ಸರಿ ತೂಗಲ್ಲ ಅಂತ ಜ್ಯೋತಿಷ್ಯರು ನನಗೆ ಅವತ್ತೇ ಹೇಳಿದಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಗಂಡಸರೆಲ್ಲ ಸ್ವಾರ್ಥಿಗಳೇ ತಾನೆ. ಅದಲ್ಲ ಅವನಿ. ಬೇಡ ಬೇಡ ಬೇಡ, ಇನ್ನೇನು ಹೇಳ್ಬೇಡಿ. ನಿಮ್ ಮಾತುಗಳು ಸಿಹಿಯಾಗಿರತ್ತೆ. ಪ್ರಾಣಿಗಳು ಕಟುಕನನ್ನ ನಮ್ದ ಹಾಗೆ, ಪಕ್ಷಿ ಬೇಟೆಗಾರನ್ ನಮ್ದ ಹಾಗೆ. ಮತ್ತೆ ಮತ್ತೆ ನಿಮ್ಮನ್ನ ನಮ್ದೆ ಅಂದ್ರೆ ನನ್ ಸಮಾಧಿ ನಾನೇ ಕಟ್ಕೊಂಡ ಹಾಗೆ. ನೀನ್ ನನಗೆ ಎಷ್ಟೇ ಬೈದ್ರು ನೀನಂದ್ರೆ ನನಗೆ ತುಂಬಾ ಇಷ್ಟ ಅವನಿ. ಈ ಮಾತು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಇನ್ನೊಂದ್ಸಲ ಈ ಮಾತನ್ನ ಹೇಳ್ಬೇಡಿ. ಅವನಿ, ನೀನಂದ್ರೆ ನನಗ್ ಪ್ರಾಣ ಅವನಿ. ಪ್ರಾಣನೇ ಹೋಗ್ತದೆ ಇಲ್ಲಿ. ಅಮ್ಮನ್ ಪ್ರಾಣಕ್ಕೋಸ್ಕರ ಹಾಗ್ ಮಾಡೋದು ತಪ್ಪಿಲ್ಲ ಅವನಿ. ಲೋಕದಲ್ಲಿ ನಿಮ್ಮಮ್ಮ ಒಬ್ರದೇನ ಪ್ರಾಣ? ನನ್ ಪ್ರಾಣದ ಬಗ್ಗೆ ಯೋಚನೆ ಮಾಡಲ್ವಾ ನೀವು? ನನ್ ಪ್ರಾಣಕ್ಕೆ ಬೆಲೆ ಇಲ್ವಾ? ನಾನ್ ಮನುಷ್ಯಳಲ್ವಾ? ನಂಗೆ ಈ ತರ ನಂಬಿಕೆ ದ್ರೋಹ ಮಾಡ್ತೀರಾ ಅಂತ ಮೊದ್ಲೇ ನನಗೆ ಗೊತ್ತಿದ್ರೆ ನನ್ನ ಹೆಂಡತಿಯಾಗಿ ಯಾಕೆ ಪರಿಚಯ ಮಾಡ್ತಿಲ್ಲ ಅಂತ ಆಗ್ಲೇ ನಿಮ್ ಕಾಲರ್ ಹಿಡ್ಕೊಂತಿದ್ದೆ. ಈಗ್ಲಾದ್ರೂ ನಿಮ್ ಮನೆಗ್ ಬಂದು ನಡೆದಿದ್ದು ಹೇಳಿದ್ರೆ ನನ್ ಹಿಂದೆ ಮುರಳಿ ಅಣ್ಣ ಇರ್ತಾನೆ, ಚೆನ್ನೈ ಪೊಲೀಸ್ ಅವ್ರು ಇರ್ತಾರೆ. ಆದ್ರೆ ನಾನ್ ಹಾಗ್ ಮಾಡಲ್ಲ. ಯಾಕಂದ್ರೆ ನನ್ನಿಂದ ನಿಮ್ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗ್ಬಾರ್ದು. ಅಲ್ಲಿ 10 ಊರಿಗೆ ನಷ್ಟ ಆಗ್ಬಾರ್ದು. ನಿಮ್ಮಮ್ಮ ಅವರ ಆಶಯ ಒಳ್ಳೇದಾಗಿರೋದ್ರಿಂದ ತ್ಯಾಗಕ್ಕೆ ಸಿದ್ಧಳಾಗ್ತಾ ಇದ್ದೀನಿ. ಇವತ್ತಿನಿಂದ ನಿಮಗೂ ನನಗೂ ಮಧ್ಯ ಇರೋ ಸಂಬಂಧ ಕಿತ್ತೋಗ್ಬೇಕು. ಹಾಗಾಗ್ಬೇಕು ಅಂದ್ರೆ ನೀವ್ ಕಟ್ಟಿರೋ ತಾಳಿನ ನೀವೇ ತೆಗಿಬೇಕು. ನಿಮ್ಮ ಸಂಪ್ರದಾಯಗಳ ಮೇಲೆ, ನಿಮ್ಮ ಆಚಾರಗಳ ಮೇಲೆ ನಂಗೆ ಗೌರವ ಇದೆ. ಅದಕ್ಕೆ ಯಾವತ್ತೂ ಅಡ್ಡಿ ಮಾಡಲ್ಲ. ಈ ತಾಳಿನ ತೆಗೆದ್ಬಿಡಿ. ತೆಗೆಯೋದಿಲ್ಲ. ಯಾಕೆ ಅಂದ್ರೆ ಯಾವತ್ತಿಗೂ ನೀನೇ ನನ್ನ ಹೆಂಡತಿ. ತೆಗಿಲೇಬೇಕು. ನಮ್ ಬಂಧ ಬೇರೆ ಆಗೋದು ನನಗಿಷ್ಟ ಇಲ್ಲ. ನನಗ್ ತೆಗಿಯೋಕ್ಕಾಗಲ್ಲ. ಹಾಗಾದ್ರೆ ನನ್ನನ್ನು ನಿಮ್ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗಿ. ಅವನಿ, ಆ ಸಮಯಕ್ಕೋಸ್ಕರನೇ ತಾನೇ ಕಾಯ್ತಿರೋದು. ಆ ಸಮಯ ಯಾವಾಗ ಬರುತ್ತೆ? ನಾನ್ ಸತ್ಮೇಲ? ನನ್ ಮಾತ್ ಕೇಳು ಅವನಿ. ಇನ್ ಕೇಳೋಕ್ಕಾಗಲ್ಲ. ತಾಳಿನ ತೆಗಿತೀರಾ ಇಲ್ವಾ? ತೆಗಿಯೋದಿಲ್ಲ. ತಾಳಿನ ಲೆಕ್ಕಿಸದೆ ಇರೋರ್ಗೆ, ತಾಳಿಗೆ ಮೋಸ ಮಾಡ್ದೋರ್ಗೆ ತೆಗಿಯೋದೇನು ದೊಡ್ಡ ಸಮಸ್ಯೆ ಅಲ್ಲ. ತೆಗೆದ್ಬಿಡಿ. ಹೇಳಿದ್ದು ಮಾಡಿ. ಆಗಲ್ಲ, ನನ್ನಿಂದ ಆಗಲ್ಲ ಅವನಿ. ನನ್ನಿಂದ ಆಗಲ್ಲ. ನನ್ನಿಂದ ಆಗೋದಿಲ್ಲ.
ಆಗೋದೇ ಇಲ್ಲ, ಆಗೋಕ್ ಸಾಧ್ಯನೇ ಇಲ್ಲ. ತಾಳಿ ನನ್ನ ಕತ್ತಲ್ಲಿರೋವರೆಗೂ ನಾನು ನಿಮಗೆ ಹೆಂಡತಿಯಾಗಿರ್ತೀನಿ. ನನ್ನ ನೀವು ಪೂರ್ತಿಯಾಗಿ ಮರ್ತೋಗ್ಬೇಕು ಅಂದ್ರು, ನಮ್ಮ ಮಧ್ಯ ಇರೋ ಸಂಬಂಧ ದೂರ ಆಗ್ಬೇಕಂದ್ರು ನಾನೊಂದು ನಿರ್ಧಾರಕ್ಕೆ ಬರ್ದೆ ತಪ್ಪೋದಿಲ್ಲ. ಎಂತ ದರಿದ್ರದವ್ರಿಗಾದ್ರೂ ಒಂದಿನ ಅಲ್ಲ ಇನ್ನೊಂದಿನ ಆದ್ರೂ ಅದೃಷ್ಟದ ಬಾಗ್ಲು ತಟ್ಟುತ್ತೆ. ನಮ್ ಪರಿಸ್ಥಿತಿ ಏನ್ ಸಿಸ್ಟರ್? ಬಾಗ್ಲು ತೆರೆದೇ ಇದ್ರು ಒಳಗಡೆ ಬರ್ತಾ ಇಲ್ವೇ? ವೇದವತಿ ಅಮ್ಮವ್ರೆ, ಬನ್ನಿ. ನಿಮ್ ಕುಟುಂಬದ ದರ್ಶನ ಪಡೆಯೋದು ನಮ್ ಭಾಗ್ಯನಯ್ಯ. ಬನ್ನಿ, ತುಂಬಾ ದಿನ ಆಗಿತ್ತು ನಿಮ್ ದರ್ಶನದ ಭಾಗ್ಯ ಸಿಕ್ಕಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಕೂತ್ಕೊಳ್ಳಿ. ಪರವಾಗಿಲ್ಲ. ಏನಾದ್ರೂ ವಿಶೇಷನಾ? ನಿಮ್ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದಾಳೆ ಅಂತ ಪೂಜಾರಿ ಅವ್ರ ಹತ್ರ ಹೇಳಿದ್ರಂತೆ. ಆ ಮಾತ್ ಕೇಳ್ತಿದ್ದ ಹಾಗೇನೆ ಊರ್ನವ್ರಿಗೆಲ್ಲ ಸಂತೋಷ ಆಗೋಯ್ತು. ಎಷ್ಟೋ ಕಾಲದಿಂದ ನೀವು ನಮ್ಮೂರು ಕಾಣ್ತಿರೋ ಕನಸು ನಿಜ ಆಗೋ ದಿನ ಹತ್ರದಲ್ಲೇ ಇದೆ ಅಂತ ಊರಿನ ಜನ ಆನಂದದಲ್ಲಿ ಮುಳುಗಿ ತೇಲ್ತಾ ಇದಾರಮ್ಮ. ಆ ಸಂತೋಷ ಸದ್ಯದಲ್ಲೇ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆಲ್ರೆಡಿ ನಿಶ್ಚಿತಾರ್ಥ ಆಗೋಗಿದೆ. ಸದ್ಯದಲ್ಲೇ ಮದ್ವೆ ಕೂಡ ನಡೆಯುತ್ತೆ. ಚಿಕ್ಕ ಸೊಸೆ ಜೊತೆ ನಮ್ಮ ಊರಿನ ಜಾತ್ರೆಗೆ ಬರ್ತೀರಾ ಅಮ್ಮ? ಖಂಡಿತ ಬರ್ತೀವಿ. ಇಷ್ಟು ದಿನ ನೀವು ಈ ವೇದವತಿನ ಹೇಗೆ ಆಧರಿಸ್ತಿದ್ರೋ ಇನ್ಮೇಲೆ ನನ್ನ ಚಿಕ್ಕ ಸೊಸೆಯನ್ನು ಕೂಡ ಹಾಗೆ ಆಧರಿಸ್ಬೇಕು. ಅದು ನೀವೇ ಹೇಳ್ಬೇಕಮ್ಮ, ನಾವೇ ಮುಂದೆ ನಿಂತು ಮಾಡಿಸ್ತೀವಿ. ತುಂಬಾ ಸಂತೋಷ. ಇನ್ನು ನಾವು ಹೋಗಿ ಬರ್ತೀವಿ. ಒಳ್ಳೇದು. ನನ್ನಂತ ನಿಸ್ಸಹಾಯಕವಾಗಿರೋ ಹೆಣ್ಣಿನ ಜೀವನದ ಜೊತೆ ಆಡೋದು ಅಂದ್ರೆ ನಿಂಗ್ ತಮಾಷೆ ಅಲ್ವಾ? ಮನುಷ್ಯರು ಮೋಸ ಮಾಡಿದ್ರು ದೇವ್ರ ಧರ್ಮನ್ ಬಿಡೋದಿಲ್ಲ ಅಂತ ನನ್ನಂತವರೆಲ್ಲ ನಿನ್ನ ಇನ್ನೂ ನಂಬ್ತಾನೆ ಇದ್ದಾರೆ. ಇವತ್ತಿಂದ ನಿನ್ ಮೇಲ್ ಕೂಡ ನನಗ್ ನಂಬಿಕೆ ಹೊರಟೋಯ್ತು. ಗರ್ಭಗುಡಿಲಿರೋದಕ್ಕೇನೆ ನೀನಿನ್ನು ದೇವರಾಗಿದ್ಯಾ? ಇಲ್ಲ ಅಂದ್ರೆ ನೀನು ಕೂಡ ಸಾಧಾರಣವಾದ ಕಲ್ಲು, ಕರುಣೆ ದಯೆ ಇಲ್ದೇ ಇರೋ ಕಲ್ಲು. ಯಾರು ನನ್ನ ಸಮಸ್ಯೆಗೆ ಪರಿಹಾರ ತೋರಿಸದೇ ಇರುವಾಗ ನನಗ್ ನಾನೇ ನ್ಯಾಯ ಪಡ್ಕೋತೀನಿ, ನನಗ್ ನಾನೇ ತೀರ್ಪು ಹೇಳ್ಕೊಂತೀನಿ. ಯಾವ ಹೆಣ್ಣು ತನ್ನ ತಾಳಿನ ತೆಗಿಬೇಕು ಅನ್ಕೊಳ್ಳಲ್ಲ, ನಾನ್ ತೆಗಿಬೇಕು ಅನ್ಕೋತಿದ್ದೀನಿ. ಇದು ನನ್ನ ಹೇಳಿತನ ಅಂತ ನೀನ್ ಅನ್ಕೊಂಡ್ರು ಪರವಾಗಿಲ್ಲ. ಇದನ್ ಕಟ್ತೋನೆ ಮತ್ತೊಬ್ರ ಜೊತೆ ಮದ್ವೆಗೆ ಸಿದ್ಧವಾಗಿರ್ಬೇಕಾದ್ರೆ ನಂಗೆ ಇದನ್ ಮೀರಿ ಬೇರೆ ದಾರಿ ಕಾಣಿಸ್ತಿಲ್ಲ. ಈ ಬಂಧದಿಂದ ನನಗ್ ನಾನೇ ವಿಮುಕ್ತಿ ಪಡ್ಕೋಬೇಕು ಅನ್ಕೊಂತಾ ಇದ್ದೀನಿ. ಓಂ ನಮಃ ಶಿವಾಯ. ನನ್ನ ಈ ಪ್ರಯತ್ನ ಯಾಕೆ ತಡಿತಾ ಇದ್ದೀರಾ?
ತಪ್ಪು ಅದಕ್ಕೆ. ತಪ್ಪು ಮಾಡಿದ್ದು ನಾನಲ್ಲ. ಮನುಷ್ಯರು ತಗೊಳ್ಳೋ ನಿರ್ಧಾರಕ್ಕೆ ಕಾಲ ತಗೊಳ್ಳೋ ನಿರ್ಧಾರದ ಮಧ್ಯ ತುಂಬ ವ್ಯತ್ಯಾಸ ಇರುತ್ತೆ ಅಮ್ಮ. ಕಾಲಕ್ಕೆ ದೈವಕ್ಕೆ ನನ್ ಮೇಲ್ ಕರುಣೆ ಇದ್ದಿದ್ರೆ ನಂಗಿಂತ ಅನ್ಯಾಯ ಆಗ್ತಿತ್ತ? ನಿನ್ ಗಂಡ ನಿನ್ನಿಂದ ಮಾತ್ರನೇ ದೂರ ಆಗಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ಶಾಶ್ವತವಾಗಿ ಈ ಲೋಕದಿಂದನೇ ದೂರ ಆಗಬೇಕು ಅಂತ ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಾ ಇದ್ದೀರಾ? ನಿನಗೆ ಕೋಪ ಬರೋದು ಸಹಜ, ಆದರೆ ನೀನು ಮಾಡೋ ಕೆಲಸದಿಂದ ಅದೇ ನಡೆಯುತ್ತೆ ಅನ್ನೋದು ವಾಸ್ತವ. ಏನ್ ಹೇಳ್ತಾ ಇದ್ದೀರಾ? ಈ ತಾಳಿಲಿ ನಿನ್ ಗಂಡನ ಆಯಸ್ಸು ಇದೆ. ಪ್ರತಿ ಗಂಟಿನ ಜೊತೆಗೆ ಅವನ ಉಸಿರು ಮುಡಿಪಾಗಿದೆ. ನೀನು ಇದನ್ನು ತೆಗೆದ ತಕ್ಷಣ ಪ್ರಾಣಾಪಾಯ ಅವನನ್ನು ಹಿಂಬಾಲಿಸುತ್ತೆ. ಮೃತ್ಯು ಅವನಿಗೆ ಹೊಂಚಾಕುತ್ತೆ. ನನ್ನ ಮಾತುಗಳು ಸತ್ಯ. ಕೇಳಲಿಲ್ಲ ಅಂದರೆ ನಿನಗಾಗೋದು ನಷ್ಟ. ಈಗಷ್ಟೇ ನಿನ್ನ ಗಂಡನಿಗೆ ನೀನು ಬೈದಿದ್ದನ್ನು ನೋಡಿದೆ. ನಿಮ್ಮ ವಿವಾಹ ಅನ್ಕೊಳ್ದೇನೆ ಆಗಿರಬಹುದು. ಅವನು ನಿಮ್ಮ ಬಗ್ಗೆ ಹೇಳ್ಕೊಳ್ದೇ ಇರೋದಕ್ಕೆ ಅನೇಕ ಕಾರಣಗಳು ಇರಬಹುದು. ಅಷ್ಟು ಮಾತ್ರಕ್ಕೆ ಈ ಪವಿತ್ರವಾದ ಈ ತಾಳಿನ ದಾರ ತೆಗೆದಷ್ಟು ಸುಲಭವಾಗಿ ತೆಗಿಬಾರದು. ನಿಮ್ಮ ಮದುವೆಗೆ ಒಂದು ಕಾರಣ ಇದೆ. ನಿಮ್ಮ ಅತ್ತೆಯವರ ಜಾತಕ ಹೊಂದಿರೋ ಹುಡುಗಿ ಆ ಮನೆಗೆ ಕಾಲಿಡೋದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಅಂದ್ರೆ ಅವ್ರು ಇನ್ನೊಂದು ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ತಾ ಇದ್ರೆ ಸುಮ್ಮನೆ ನೋಡ್ತಾ ಇರು ಅಂತೀರಾ? ಇನ್ನೂ ಅಷ್ಟು ದೂರ ಹೋಗಿಲ್ಲ ಅಲ್ವಾ? ಅಲ್ಲಿವರೆಗೂ ಕಳ್ ಸಂಸಾರ ಮಾಡು ಅಂತೀರಾ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ತಾಳಿನ ತೆಗೆದೆ ಅಂದರೆ ಅವನು ನಿನಗೆ ಸಿಗೋಲ್ಲ. ಈಗಾಗಲೇ ಒಂದ್ಸಲ ನಿನಗೆ ಅನುಭವ ಆಗಿದೆ ಕೂಡ. ತಾಳ್ಮೆ ವಹಿಸೋದು ತಪ್ಪಲ್ಲ ಮಗು. ಓಂ ನಮಃ ಶಿವಾಯ. ಕೆಲವು ಗಂಟೆ ನನ್ನ ಕುತ್ತಿಗೆನಲ್ಲಿ ತಾಳಿ ಇಲ್ಲದೆ ಇದ್ದಿದ್ದಕ್ಕೆ ಅವರನ್ನ ಆಪತ್ತು ಹಿಂಬಾಲಿಸ್ತಿತ್ತು. ಇದೇನಾದ್ರೂ ದೂರ ಆಯ್ತು ಅಂದ್ರೆ ಅವರು ಶಾಶ್ವತವಾಗಿ ದೂರ ಆಗೋಗ್ತಾರೆ. ಆಗ ನಾನು ಬದುಕೋಕ್ಕಾಗತ್ತ? ಏನ್ ಮಾಡ್ಬೇಕು ಭಗವಂತ, ಏನ್ ಮಾಡ್ಬೇಕು? ವೇದವತಿಯವರೇ, ಏನು ಹೀಗೆ ಸಡನ್ ಆಗಿ ಬಂದ್ರಲ್ಲ? ಈ ಮದುವೆ ನಡೆಯೋದಿಲ್ಲ ವೇದವತಿಯವರೇ. ಇಲ್ಲಿವರೆಗೂ ಆಗಿರೋದನ್ನೆಲ್ಲ ಒಂದು ಕೆಟ್ಟ ಕನಸು ಅನ್ಕೊಂಡು ಮರ್ತು ಬಿಡೋಣ. ಮದುವೆನ ಕ್ಯಾನ್ಸಲ್ ಮಾಡ್ಬಿಡೋಣ. ಏನಾಯ್ತ್ರಿ? ಯಾಕಿಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ಯಾವ ಬಲವಾದ ಕಾರಣನೂ ಇಲ್ಲದೆ ಇಂಥ ನಿರ್ಧಾರಕ್ಕೆ ಬರಲ್ಲ. ಏನ್ ನಡೀತು ಅಂತ ಹೇಳಿ. ಹುಡುಕಿದ್ರೆ ಕಾರಣಗಳು ತುಂಬಾನೇ ಹೊರಗಡೆ ಬರುತ್ತೆ. ನಿಶ್ಚಿತಾರ್ಥ ಆಗಿ ಒಂದಿನ ಅಷ್ಟೇ ಆಗಿದೆ. ನೀವಿಂಥ ಡಿಸಿಷನ್ಗೆ ಬಂದಿದ್ದೀರಾ ಅಂದ್ರೆ ನಿಮ್ ಈಗೋ ತುಂಬಾ ಹರ್ಟ್ ಆಗಿದೆ ಅಂತ ಅನ್ಸ್ತಿದೆ.
ಯಾಕೆ ಬೇಡ ಅಂತಿದ್ದೀರಾ ಅಂತ ಬೇಗ ಹೇಳಿ. ಕ್ಯಾನ್ಸಲ್ ಆಯ್ತು ಅಂದ್ರೆ ಅಮ್ಮನವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ನಾನಾದ್ರೆ 100 ಬಿಂದಿಗೆಯಲ್ಲಿ ಹಾಲು ಅಭಿಷೇಕ ಮಾಡಿಸ್ತೀನಿ. ನೀವು ಗ್ಯಾಪ್ ಕೊಟ್ರೆ ಅವ್ರು ಮಾತಾಡ್ತಾರೆ. ನಮ್ಮ ಮಗಳು ನಿಮ್ ಮಗನ್ನ ಇಷ್ಟಪಟ್ಟಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣದಿಂದ ನಿಮ್ ಮನೆಗೆ ಬಂದ್ವಿ. ಅಷ್ಟು ಮಾತ್ರಕ್ಕೆ ನಮ್ಮನ್ನು ಕೀಳಾಗಿ ನೋಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ನನ್ನ ಮಗಳಿಗೆ ಈ ದೇಶದಲ್ಲಿ ಗಂಡು ಸಿಗದೆ ಅಲ್ಲ ರೀ. ಅವಳಿಗೆ ಇಷ್ಟ ಆಗಿರೋರ್ನ ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಮೊದಲು ಏನ್ ನಡೀತು ಅಂತ ಹೇಳಿ. ಈ ಮದುವೆ ನಿಮ್ ಶ್ರೀಕರ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾದ್ರೂ ನೀವು ನಿಮ್ಮ ಮಗನಿಗೆ ಬಿಡಿಸಿ ಹೇಳ್ತೀರಾ ಅಂತ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ನಿಮ್ ಮಗ ಇಷ್ಟ ಇಲ್ಲ ಅನ್ನೋದನ್ನ ಇನ್ನು ತೋರಿಸ್ತಾನೆ ಇದ್ದಾನೆ. ನಿಹಾರಿಕಾ ತನ್ನ ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಶ್ರೀಕರ್ ಕಾಣಿಸಿದಕ್ಕೆ ಮಾತಾಡ್ಸಿದ್ಲಂತೆ. ಆ ಸಮಯದಲ್ಲಿ ಬದಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ಬೇಕು, ಎಷ್ಟು ಪ್ರೀತಿಯಿಂದ ಮಾತಾಡ್ಬೇಕು, ಬೆಲೆ ಕೊಡದಾಗ ಹೊರಟೋದ್ನಂತೆ.